ಸಿ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜರ್ನಿ ಮಾತಾಡ್ಕೊಂಡ್ ಬಂದ್ವಿ ನಾವು ಕೊನೆ ಹಂತಕ್ಕೆ ಬಂದಿದ್ವಿ. ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಪ್ರೇಮ್ ಅವರ ಸಾಥ್ ಎಷ್ಟಿದೆ ಈ ಸಿನಿಮಾಗೆ, ನಿಮ್ಗೆ ಮಾರಲ್ ಸಪೋರ್ಟ್ ಎಷ್ಟಿತ್ತು? ಸೋ ನೈಸ್. ನಾನು ಎಲ್ಲ ವಿಷಯಕ್ಕೂ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಆಮೇಲೆ ಎಲ್ಲೋ ಒಂದು ಕಡೆ ಎಡವಟ್ಟಾಗಿ ಎಲ್ಲೋ ಒಂದು ಕಡೆ ನೋವಾದರೆ ಎಲ್ಲೋ ಒಂದು ಕಡೆ ಅಂದರೆ ನಾನು ಲಕ್ಷ್ಮಿ ಫೈಟ್ ಮಾಡಿಬಿಡ್ತೀನಿ ಏನಕ್ಕಾದ್ರೂ. ಅವಳು ಏನು ಮಾಡ್ಬಿಡ್ತಾಳೆ, ಯಾರಿಗೆ ನನಗೇನೋ ತೊಂದರೆ ಆದರೆ ಇದಾದರೆ ಅವಳು ಸ್ಟಾರ್ಟ್ ಮಾಡ್ತಾಳೆ, ಸಬರ್ಬಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನೋ ನಥಿಂಗ್, ನೀ ಯಾಕೆ ತಲೆ ಕೆಡ್ಸ್ಕೊತೀಯಮ್ಮ, ಈ ಜನಗಳೇ ಹೆಂಗೇನೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹೋಗ್ತಾ ಇರ್ಬೇಕು ಸುಮ್ಮನೆ, ನಿನ್ಗೆ ಅರ್ಥ ಆಗಲ್ಲ, ನಿನಗೆ ನೀನು ಎಲ್ಲರೂ ನಂಬ್ಕೊಂಡು ಹೋಗ್ತೀಯಾ, ನಿನ್ಗೆ ಗೊತ್ತಾಗಲ್ಲ ನಿನಗೆ ಅಂತ ನಾನು ಅದನ್ನೇ ಹೇಳ್ತೀನಿ. ನೋ ನಥಿಂಗ್, ಯಾರೇ ಆಗಲಿ ಈಗ ನಂಬ್ಕೊಂಡಿರ್ತೀವಿ, ಹೋಗ್ತಾ ಇರಬೇಕು. ಅವನೇನೋ ಪ್ರಾಬ್ಲಮ್ ಮಾಡಿದ ಕ್ರಿಯೇಟ್ ಮಾಡೋದನ್ನ ಬಿಟ್ಟು ಹಾಕು. ಅವ್ನು ದೊಡ್ಡವನು, ಅವ್ನು ಒಳ್ಳೆಯವನು, ನಾವೇ ಸರಿ ಇಲ್ಲ, ಅವ್ನ ಜೊತೆ ಹೋದ್ವಿ, ನಾವೇ ಸರಿ ಇಲ್ಲ ಅಂದ್ಕೊಂಡು ಹೋಗೋಣ, ನೀನು ತಲೆನೇ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ತೀನಿ ಯಾವಾಗಲೂ ಅವಳಿಗೆ. ಸೊ ಅಂಥದ್ರಲ್ಲಿ ಈ ಸಿನಿಮಾಗೆ ಪ್ರತಿ ಹಂತದಲ್ಲೂ ಪಾಪ ನಿಂತಲು, ಯಾವಾಗಲೂ ಕೇಳ್ಕೊಂಡು ಏನು ನಡೀತಾ ಇದೆ, ಹೆಂಗಿದೆ, ಆಮೇಲೆ ಪ್ರತಿ ವಿಷಯಕ್ಕೂ ಬಂದಳು. ಆಮೇಲೆ ನೀನೇ ನೋಡಿದ್ಯಾ ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಯಾವ ಸ್ಟೇಜ್ ಮೇಲೂ ಬರಲ್ಲ ಅವಳು ಅಂತಲ್ಲಿ. ಇದರಲ್ಲಿ ಸಾರಿ ಮೊದಲಿಂದನೂ ಬಂದರು, ಮೊದಲಿಂದ ಮೊದಲು ಥ್ಯಾಂಕ್ಸ್ ಅವಳಿಗೆ ನಿಜವಾಗಿ. ಸೊ ಸ್ವೀಟ್ ಆಫ್ ಯು. ಯಾರು ಪತ್ನಿಗೆ ಈ ಥರದ ಸಂದೇಶದಲ್ಲಿ ಥ್ಯಾಂಕ್ಸ್ ಹೇಳ್ತಾರಲ್ಲ, ಗ್ರೇಟ್ನೆಸ್. ಪ್ರೇಮ್ ಅವ್ರಿಗೆ ತುಂಬ ಖುಷಿ ಕೊಡೋ ಕೆಲಸ ಯಾವುದು ಸಿನಿಮಾದಲ್ಲಿ ಅಂತ? ಬರವಣಿಗೆನ, ಗಾಯಕರಾಗಿ ಹಾಡೋದ, ಡೈರೆಕ್ಷನ್ನ? ಇಲ್ಲ, ನಾನು ಆಲ್ಮೋಸ್ಟ್ ಅಲ್ಲಿ ಬರವಣಿಗೆ ಅನ್ನೋದು ನನಗೇನು ಅಷ್ಟು ಇಂಟ್ರೆಸ್ಟ್ ಇದು ಬರಲ್ಲ, ಯಾಕಂದ್ರೆ ನನ್ನ ಮೈಂಡಲ್ಲಿ ರನ್ ಆಗ್ತಿರ್ತೆ ಯಾವಾಗಲೂ. ಇದೇನೋ ಮಾಡಬೇಕು ಅಂದರೆ ಮಾಡ್ತಿರ್ತೀನಿ, ನಾನು ಬರೆಯೋದು ಇದೇನೂ ಮಾಡಲ್ಲ. ಸೊ ಮ್ಯೂಸಿಕ್ ತುಂಬ ನನಗೆ ಭಾಳ ಇದು. ನನಗೆ ಅಲ್ಲಿ ಮೇಕಿಂಗ್ ಅನ್ನೋದಿದೆಯಲ್ಲ, ಸಿನಿಮಾ ಮೇಕಿಂಗ್ ಮಾಡೋದಿಲ್ಲ, ಅದ್ಭುತ ಅದು. ಅದರಲ್ಲೂ ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಎಕ್ಸ್ಟ್ರಾರ್ಡಿನರಿ. ನೀವು ಹಿಂಗೇ ಮಾಡಬೇಕು ಅಂತ ಕಾನೂನೇನಿಲ್ಲ, ಹಿಂಗೇ ಮಾಡಿ ತೆಗಿಬೇಕು ಅಂತ ರೂಲ್ಸ್ ಏನಿಲ್ಲ. ನೀನು ಹೆಂಗೆ ಮಾಡ್ತೀಯ, ಜನನ್ನ ಆ ಕಂಟೆಂಟಲ್ಲಿ ಹೆಂಗೆ ಒಪ್ಪಿಸ್ತೀಯ ಅನ್ನೋದು ರೀತಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀನಿ ನಾನು. ಬೇಡ ಸರ್, ಇದು ಸ್ವಲ್ಪ ಇದೇನೋ ಚೇಂಜ್ ಮಾಡಂತಾರೆ. ಬರ ಯಾವನ್ ಕೇಳ್ತಾನೆ, ಬರ ನಿನಗೆ ಕಂಟೆಂಟ್ ಅರ್ಥ ಆಗ್ಬೇಕು ಅವನಿಗೆ ಈ ಕಂಟೆಂಟು ಏನು ಹೇಳಕ್ಕೆ ಕೊಟ್ಟಿದ್ದೀವಿ ಸೀನಲ್ಲಿ ಅನ್ನೋದು ಅವ್ನಿಗೆ ಅರ್ಥ ಆಗ್ಬೇಕು. ಅಷ್ಟೇ ಬಿಟ್ಟರೆ ಬೇರೆ ಏನೂ ಕೇಳಲ್ಲ ಅವನಿಗೆ ಕತೆ ರನ್ ಆಗಬೇಕು. ಅದರಲ್ಲಿ ಏನು ಚಮಕ್ ಮಾಡ್ತೀನಿ ಅಂದರೆ ಕೆಲವು ಇನ್ಸಿಡೆಂಟಲ್ಲಿ ಚಮಕ್ ಮಾಡ್ಬೇಕು, ಕೆಲವೆಲ್ಲ ಚಮಕ್ ಮಾಡಬಾರ್ದು, ಎಮೋಷನ್ ಟಚ್ ಆಗಲ್ಲ ಅವನಿಗೆ. ಸೊ ನನಗೆ ಅದು ಮೇಕಿಂಗ್ ತುಂಬ ಇಷ್ಟ, ನನಗೆ ಮೇಕಿಂಗ್ ಮಾಡೋದು. ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಈ ಕ್ವಶನ್ ಕೇಳ್ದೇನೆ ಈ ಸಂದರ್ಶನ ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ದರ್ಶನ್ ಅವರು ನಿಮಗೆ, ನಿಮ್ಮ ಫ್ಯಾಮ್ಲಿಗೆ ಆಲ್ಮೋಸ್ಟ್ ಅಲ್ಲಿ ತುಂಬ ಕ್ಲೋಸ್ ಸರ್ಕಲ್, ನಿಮಗೆ ಆಲ್ವೇಸ್ ಫ್ಯಾಮಿಲಿ ಮೆಂಬರ್ ಥರ. ಸೊ ಅವರ ಅನುಪಸ್ಥಿತಿ ನಿಮ್ಗೆ ಎಷ್ಟು ಕಾಡ್ತಿದೆ ಅಂತಕ್ಕಂಥದ್ದು? ನಾನು ಅವನು ಹೊರಗಡೆ ಇದ್ದಾಗ, ದರ್ಶನ್ ಹೊರಗಡೆ ಇದ್ದಾಗ ಯಾವಾಗಲೂ ಕೇಳುವ, ನಿಜವಾಗ್ಲೂ ಯಾವಾಗ್ಲೂ ಬುದ್ಧಿ, ಯಾವಾಗ ಬುದ್ಧಿ ಕೇಳಿ, ಮುಗಿತಾ ಬುದ್ಧಿ, ಡೈವಿಂಗ್ ಅಂತೆ ಇದಂತೆ, ಮುಗಿತಾ ಬುದ್ಧಿ, ಚೆನ್ನಾಗಿ ಮಾಡಿ ಬುದ್ಧಿ, ದಯವಿಟ್ಟು ಚೆನ್ನಾಗಾಗಲಿ, ಒಳ್ಳೇದಾಗಲಿ, ಓಕೆ ನಮ್ಮಿಂದ ಏನಾಗಬೇಕು ಕೇಳಿ ಬುದ್ಧಿ, ಈ ಥರ ಕೇಳ್ತಿದ್ದ ಯಾವಾಗ್ಲೂ. ಸೊ ಒಂದು ಸರಿ ನಾನು ಫಸ್ಟ್ ಇಲ್ಲಿ ಅಗ್ರಹಾರ ಪರಪ್ಪನಗ್ರಹದಲ್ಲಿದ್ದಾಗ, ಆಗ ಈಗಿಲ್ಲ, ಒಳಗಡೆ ಹೋಗಿದ್ದೆ, ಮಾತಾಡಿಸ್ತಿದ್ದೆ. ಆವಾಗಲೂ ಅಷ್ಟೇ, ಬುದ್ಧಿ ಎಲ್ಲಿವರೆಗೂ ಬತ್ತು ಬುದ್ಧಿ, ಆವಾಗ್ಲೂ ಎಲ್ಲಿವರೆಗೂ ಬತ್ತು ಬುದ್ಧಿ. ಪಾಪ ಅಷ್ಟು ಬಳ್ಳಾರಿ ಶಿಫ್ಟ್ ಆಗಿನ ಬಿಫೋರ್ ಅಷ್ಟು ಇದಿದ್ದು. ಸೊ ಈಸ್ ಮೈ ಫ್ಯಾಮಿಲಿ, ಆಲ್ವೇಸ್ ಈಸ್ ಮೈ ಫ್ಯಾಮಿಲಿ. ಇಬ್ಬರು ಒಂಥರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ. ಆ್ಯಂಡ್ ದೆನ್ ನನ್ನ ಮೇಡಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಸಿಕ್ಕಾಬಿಡ ಮಿಸ್ ಮಾಡ್ಕೊತಾಳೆ. ಯಾವಾಗಲೂ ಕೇಳ್ತಿರ್ತಾಳೆ, ನೋಡಬೇಕು ನನ್ನಂತ. ನಾನು ಆ್ಯಕ್ಚುಲಿ ಹೇಳ್ತಿದ್ದೆ, ಈಗ ನೋಡು, ಸೊ ಸುಮಾರು ಸರಿ ವಿಜಯಮ್ಮಂಗೂ ಕೇಳಿಯಾರೆ, ದರ್ಶನ ನೋಡಬೇಕು, ಹೋಗ್ಬೇಕು, ನಾನು ನೋಡಬೇಕು. ವಿಜಯಮ್ಮನೂ ಪಾಪ ಬೇಡ ಕಣೆ, ಸೊ ಅಲ್ಲೋಗಿ ಇದು ಮಾಡಿ ನಿನಗೂ ನೋವಾಗೋದು, ಅವನಿಗೂ ನೋವಾಗೋದು, ಇವೆಲ್ಲ ಇದಾಗ್ತವೆ, ಬೇಡ ಸುಮ್ಮನೆ ಬರ್ತಾನೆ ಅವನು ಅನ್ನೋ ಇದಕ್ಕೆ. ಸೊ ನಾನು ಕೇಳೋದಷ್ಟೇ, ಸೊ ಎಲ್ಲ ಮುಕ್ತವಾಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ದೇವ್ರ ಆಶೀರ್ವಾದದಿಂದ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ನೀಟಾಗಿ ಬಂದರೆ ಸೊ ಅಷ್ಟೇ ಸಾಕು.